ಎಲ್ರಿಗೂ ಪ್ರೈಸ್ ದಿ ಲಾರ್ಡ್. ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ಎಲ್ರಿಗೂ ಶುಭ ಕೋರುತ್ತೇನೆ. ಅದೇ ರೀತಿಯಾಗಿ ಪ್ರೇರಣೆ ಇವತ್ತಿನ ಒಂದು ವಿಡಿಯೋ ಮಾಡುವ ಉದ್ದೇಶವೇನಂತಂದರೆ ಫೇತ್ ಹೋಲಿ ಸ್ಪಿರಿಟ್ ಮಿರಕಲ್ ಮಿನಿಸ್ಟ್ರಿಯ ವತಿಯಿಂದ ಇವತ್ತು ನಾವು ಕೆಲವೊಂದು ಕಾರ್ಯಗಳು ನಡೆಸುವಂತರಾಗಿದ್ದೇವೆ. ಜ್ಞಾನಿಕ್ತಿಗಳು 19ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡುವಂತರಾಗಿದ್ದೇವೆ. ಬಡವರಿಗೆ ದಯ ತೋರುವವನು ಯೆಹೋವನಿಗೆ ಸಾಲ ಕೊಡುವನಾಗಿದ್ದಾನೆ ಪ್ರೇರೆ. ಸೊ ಈ ಎಲ್ಲ ವಾಕ್ಯಗಳ ಒಂದು ಮೂಲಾರ್ಥವನ್ನು ಇಟ್ಕೊಂಡು ನಾವೆಲ್ಲ ಇವತ್ತು ಮಾಡುವಂಥ ಕೆಲವೊಂದು ಕಾರ್ಯಗಳಿದೆ. ಸೊ ದಯಮಾಡಿ ಎಲ್ಲರೂ ವಿಡಿಯೋಗಳನ್ನು ನೋಡ್ರಿ. ಇವತ್ತು ನಮ್ಮ ಮಧ್ಯದಲ್ಲಿ ಸಿಸ್ಟರ್ ಇದ್ದಾರೆ, ಮತ್ತೆ ಬ್ರದರ್ಸ್ ಇದ್ದಾರೆ, ಯೋವನ್ ಬ್ರದರ್ ಇದ್ದಾರೆ, ಶ್ಯಾಮ್ ಬ್ರದರ್ ಇದ್ದಾರೆ, ಮತ್ತೆ ಸೀಮೋನ್ ಬ್ರದರ್ ಇದ್ದಾರೆ. ಸೊ ನಾವೆಲ್ಲ ಮಾಡುವಂಥ ಕೆಲಸಗಳು ದೇವರಿಗೆ ಮಮ್ಮೆ ಸಲ್ಲಿಸತಕ್ಕಂಥದ್ದಾಗಿದೆ ಪ್ರೇರೆ. ಸೊ ಎಲ್ಲರೂ ಕೊನೆ ತನಕ ವಿಡಿಯೋ ನೋಡ್ರಿ. ಅಬ್ಬಾ ಎಲ್ಲ ನಮ್ಮೆಲ್ಲ ಉನ್ನತ ಹುಡುಗರೆಲ್ಲ ಏನ್ ಮಾಡತ್ರಣ್ಣ? ಅದೇನದಣ್ಣ? ಅದನ್ನ ಅಡ್ಗೆದ ಅದೇನದ ಉಳ್ಗಡ್ಡೆ ಕೊಯ್ಲತ್ತಾರ. ನಮ್ಮ ಮಧ್ಯದಾಗ ಅದೇ ನಮ್ಮ ಶಾಂಬ್ಯಾರ ಅಮ್ಮವ್ರ, ನಮ್ಮ ಪಾಸ್ಟರ್ ಅಮ್ಮವರು, ಬ್ರದರ್ ಉಪಾಧ್ಯಕ್ಷರ. ಪ್ರೈಸ್ಲೋ ಹೇಳ್ರಿ ಅಣ್ಣ, ಪ್ರೈಸ್ಲೋ ಹೇಳ್ರಿ, ಎಲ್ಲರೂ ಪ್ರೈಸ್ಲೋ ಹೇಳ್ರಿ. ನಮ್ಮ ಮಧ್ಯದಾಗ ಅಮ್ಮ ಸಿಸ್ಟಮ್ ಅವರ. ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಶುಭ ಕೋರುತ್ತೇನೆ. ನಾನು ನಿಮ್ಮ ಸೇವಕ ಸಚಿನ್ ಸಾಮ್ನೆ ಮಾತಾಡ್ತೇನೆ ಪ್ರೇರೆ. ಸೊ ಇವತ್ತಿನ ಒಂದು ದಿನ ನಾವು ಮಾಡುವಂಥ ಈ ಒಂದು ಫಾಸ್ಟಿಂಗಲ್ಲಿ ನಡಲಿಕ್ಕಿರುವಂಥ ಒಂದು ಒಳ್ಳೆಯ ಪ್ಲ್ಯಾನಿಂಗ್ ಮಾಡಿದ್ದೇವೆ ಪ್ರೇರೆ. ನಾವು ಮಾಡುವಂಥ ಈ ಒಂದು ಒಳ್ಳೆಯ ಆಹಾರವನ್ನು ನಾವು ರೆಡಿ ಮಾಡ್ತಾ ಇದ್ದೇವೆ. ಈ ಆಹಾರವನ್ನು ನಾವು ಯಾರಿಗೆ ಕೊಡ್ತಾ ಇದ್ದೇವೆ ಮತ್ತು ಯಾವ್ಯಾವ ರೀತಿಯಾಗಿ ನಾವೆಲ್ಲ ಈ ಒಂದು ಆಹಾರ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಸೊ ನೀವೆಲ್ಲರೂ ಕಾದಿಕೊಂಡು ನೋಡ್ಕೊಳ್ರಿ ಪ್ಲೀಸ್, ಯಾರು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಭಾಳಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ದೇವೆ. ನಿಮ್ಮೆಲ್ಲರ ಸಹಾಯವು ನಮಗೆ ಮುಖ್ಯವಾಗಿದೆ ಪ್ರೇರೆ. ಈ ಒಂದು ವಿಡಿಯೋನ ಕೊನೆತನವಾಗಿ ನೋಡಿ ಮತ್ತು ಈ ವಿಡಿಯೋ ಶೇರ್ ಮಾಡಿರಿ, ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಪ್ರೇರೆ. ಈ ಒಂದು ವಿಡಿಯೋವನ್ನು ಮಾಡುವ ಉದ್ದೇಶ ಏನಂತಂದರೆ ಸ್ಪೆಷಲಾಗಿ ಈ ಆಹಾರ ಮಾಡಿದ್ವಿ ಮತ್ತು ಜನಗಳಿಗೆ ಓದಿ ಕೊಡಬೇಕು, ಏನೋ ಒಂದು ವಿಡಿಯೋ ಮಾಡಬೇಕು ಅನ್ನುವಂಥ ಉದ್ದೇಶ ಇಲ್ಲ. ನಾನು ಈ ವಿಡಿಯೋ ಮಾಡುವ ಉದ್ದೇಶ ಏನಂತಂದರೆ ಈ ವಿಡಿಯೋ ನೋಡಿ ನಮ್ಮಲ್ಲಿ ಜನಗಳು ಕಲ್ತ್ಕೊಳ್ಬೇಕ್ರಿ. ಏನದು ಕಲ್ತ್ಕೊಳ್ಳೋದು? ಜನಗಳು ಈ ವಿಡಿಯೋ ಮುಖಾಂತರ ಇನ್ನೂ ಹೆಚ್ಚೆಚ್ಚಾಗಿ ಸೇವೆ ಮಾಡಬೇಕು. ಜನಗಳು ಇವತ್ತು ನಾವು ಎಷ್ಟೋ ಜನ ಇವತ್ತು ಆಹಾರವನ್ನು ವೇಸ್ಟ್ ಮಾಡ್ತಿದ್ದೇವೆ. ಆದರೆ ಈ ಆಹಾರದ ವ್ಯಾಲ್ಯೂ ಜನರಿಗೆ ಗೊತ್ತಾಗಬೇಕು. ನಾವು ಮನೆಯಲ್ಲಿ ಮಾಡುವಂಥ ಆಹಾರವು ಎಷ್ಟು ವೇಸ್ಟ್ ಆಗಿರುತ್ತಲ್ಲ ಪ್ರೇರೆ, ಆ ಒಂದು ಆಹಾರವು ಎಷ್ಟೋ ಕುಟುಂಬಗಳಿಗೆ ಆಹಾರ ಇಲ್ಲ. ಈ ಆಹಾರದ ವ್ಯಾಲ್ಯೂ ಏನದ, ಈ ಆಹಾರವು ಎಷ್ಟು ಜನ ಇದಕ್ಕೆ ಕಷ್ಟಪಡ್ತಾರ, ಎಲ್ಲ ಪ್ರತಿಯೊಂದೊಂದು ವಿಷಯವನ್ನು ಕಾದ್ಕೊಂಡು ನೋಡೋಣ ಪ್ರೇರೆ. ಸೊ ದಯಮಾಡಿ ಈ ಒಂದು ಆಹಾರವನ್ನು ನಾವು ರೆಡಿ ಮಾಡ್ತಿದ್ದೇವೆ, ಇವಾಗ ನಾವೆಲ್ಲ ಪ್ರಾರ್ಥನೆ ಮಾಡ್ತಿದ್ದೇವೆ ಆಹಾರಕ್ಕೋಸ್ಕರ. ಸೊ ನಿಮ್ಮೆಲ್ಲ ಕೊನೆ ತನಕ ವಿಡಿಯೋನ ನೋಡಿ ಪ್ರೇರೆ. ಎಲ್ರಿಗೂ ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ಪ್ರೈಸ್ ದಿ ಲಾರ್ಡ್. ಇದೀವಾಗ ನಾವು ರೆಡಿ ಮಾಡಿರುವಂತ ಊಟ ರೆಡಿಯಾಗಿದೆ. ಸೊ ಈ ಒಂದು ಊಟ ನಾವು ಎಲ್ಲ ಬಡ ಜನರಲ್ಲಿ ಒಂದು ದಿವಸ ಆದರೂ ನಾವು ಮಾಡಿರುವಂತ ಉಪವಾಸದ ಊಟ ಅನ್ಯ ಜನರಲ್ಲಾಗಲಿ ಅಥವಾ ಬಡ ಜನರಲ್ಲಾಗಲಿ ನಾವು ಹೆಚ್ಚಬೇಕು. ಕ್ರಿಸ್ತೇಸುವಿನ ಪ್ರತಿಯೊಂದು ವಾಕ್ಯಗಳಿಗೆ ನಾವು ಎಲ್ಲ ರೀತಿಯಾದ ಫಾಲೋ ಮಾಡಬೇಕು, ಕೆಲವೊಂದು ಕಾರ್ಯರೂಪದಲ್ಲಿ ತರಬೇಕು. ಅದೇ ರೀತಿಯಾಗಿ ಪ್ರೇರೆ ಈ ಒಂದು ಊಟ ಬಹಳಷ್ಟು ಸುಂದರವಾದಂತ ಆಹಾರ, ಒಳ್ಳೆ ರೀತಿಯಿಂದ ಆಗಿದೆ. ಇದಕ್ಕೆ ಸಹಾಯ ಮಾಡಿರುವಂತ ವ್ಯಕ್ತಿಗಳು ನಮ್ಮ ಮಧ್ಯದಲ್ಲಿದ್ದಾರೆ. ಬ್ರದರ್ ಶ್ಯಾಮ್ ಮತ್ತು ಅಧ್ಯಕ್ಷರಾಗಿರುವಂತ ಸೀಮೋನ್, ಉಪಾಧ್ಯಕ್ಷರಾಗಿರುವಂತ ಯೋಹಾನ್, ಇವರೆಲ್ಲ ಈ ಒಂದು ಆಹಾರಕ್ಕೆ ಬಹಳಷ್ಟು ರೀತಿಯಾದ ಸಹಾಯವನ್ನು ನಮಗೆ ಮಾಡಿದ್ದಾರೆ. ಮತ್ತೆ ಆಹಾರವನ್ನು ತಯಾರಿಸಲಿಕ್ಕೆ ನಮ್ಮ ಮಧ್ಯದಲ್ಲಿ ದೀನಮ್ಮ ಶ್ಯಾಮ್ ಅವರು ಸಹ ಇದ್ದಾರೆ. ಅವ್ರು ಸಹ ಒಂದು ಒಳ್ಳೆ ರೀತಿಯಿಂದಾಗಿ ನಮಗೆ ಸಹಾಯ ಮಾಡಿದ್ದಾರೆ. ಮತ್ತೆ ಸ್ಪೆಷಲ್ ಆಗಿ ಅಡಿಗೆ ಪ್ರಿಪೇರ್ ಮಾಡ್ಲಿಕ್ಕೆ ನಮ್ಮ ಮಧ್ಯದಲ್ಲಿ ಪಾಶ್ರಮರ ಮತ್ತು ಸೃಷ್ಟಕರ ಅವರೆಲ್ಲರ ಸಹಾಯದಿಂದ ಈ ಒಂದು ಆಹಾರ ರೆಡಿಯಾಗಿದೆ ಪ್ರೇರೆ. ಅದೇ ರೀತಿಯಾಗಿ ಒಂದು ಆಹಾರ ರೆಡಿಯಾಗಿರುವಂತ ಆಹಾರವು ನಾವು ಪ್ರತಿಯೊಂದು ಕುಟುಂಬಕ್ಕೂ ನಾವು ತಲುಪಿಸ್ತಾ ಇರುವಾಗ ದೇವರ ಕೃಪೆಯು, ದೇವರ ಪ್ರಸನ್ನತೆಯು ಹೆಚ್ಚಾಗಬೇಕು. ಮತ್ತೆ ಈ ಆಹಾರವನ್ನು ತಿಂದುಕೊಂಡರು ಸಹ ಅವರ ಜೀವನವೆಲ್ಲ ಪರಿವರ್ತನೆ ಮಾಡಿಕೊಂಡು ಒಳ್ಳೆ ರೀತಿಯಿಂದ ಜೀವಿತವನ್ನು ಮಾಡಬೇಕೆಂದು ನಮ್ಮ ಪ್ರಾರ್ಥನೆ ಆಗಿರುತ್ತದೆ. ಮತ್ತೊಂದು ವರ್ತಿ ಈ ಮೂವರು ವ್ಯಕ್ತಿಗಳಿಗೆ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾವು ಸಲ್ಲಿಸ್ತೇವೆ. ಆಮೇಲೆ ಇದಿವಾಗ ಆಲ್ರೆಡಿ ಊಟ ರೆಡಿಯಾಗಿದೆ ಪ್ರೇರೆ. ನಾವು ಇಷ್ಟು ತನಕ ಬಹಳಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಯವನಸ್ಥ ಮಕ್ಕಳು ನಾವು ಪಾಶ್ರಮ ಸೃಷ್ಟಕ ಎಲ್ಲ ಅದ್ಭುತ ರೀತಿಯಲ್ಲಿ ಕಷ್ಟಪಟ್ಟು ರೆಡಿ ಮಾಡಿರುವಂಥ ಊಟವು ಇವಾಗ ಸಿದ್ಧವಾಗಿದೆ. ಈ ಊಟಕ್ಕೆ ಪ್ರಾರ್ಥನೆ ಮಾಡ್ತಿದ್ದಾರೆ ನಮ್ಮ ಪಾಶ್ರಮ್ ಅವರು. ಈ ಒಂದು ಊಟವು ಇವಾಗ ಎಲ್ಲ ಬಡ ಜನ ಮಕ್ಕಳಿಗೋಸ್ಕರ ಪ್ಯಾಕಿಂಗ್ ಮಾಡ್ತಿದ್ದೇವೆ ಪ್ರೇರೆ. ನೋಡ್ರಿ ಎಷ್ಟು ಅದ್ಭುತ ರೀತಿಯಲ್ಲಿ ನಿಜವಾಗ್ಲೂ ಪ್ಯಾಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಸಿಗುವಂಥ ಖುಷಿ ಇದು ಆ್ಯಕ್ಚುಲಿಯಾಗಿ ನಾನು ನಿಮ್ಮ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ.
ಅದು ಯಾವ ರೀತಿ ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ ಪ್ರೇರೆ. ಇದು ಯಾವುದೋ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಜವಾಗಿ ಹೇಳ್ತಿದ್ದೇನೆ. ನೀವುಗಳು ಸಹ ಈ ಒಂದು ಊಟ ಡಿಸ್ಟ್ರಿಬ್ಯೂಟ್ ಮಾಡೋದ್ರಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಎಲ್ಲರೂ ಭಾಳಷ್ಟು ಖುಷಿ ಸಿಗುತ್ತೆ. ಎಲ್ಲ ನೋಡಿ ಎಷ್ಟು ಒಳ್ಳೆ ಸುಂದರವಾದ ಊಟ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಎಲ್ಲ ನೆಕ್ಸ್ಟ್ ಟೈಮ್ ಇನ್ನ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಇರುತ್ತೆ ನಾವು ಹೆಚ್ಚೆಚ್ಚಾಗಿ ಊಟವನ್ನು ಹೆಚ್ಚಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನಮ್ಮ ಒಂದು ಪ್ರಾರ್ಥನೆ ಇದೆ, ಈ ಮಾಡುವಂತ ಸೇವೆಗೆ ದೇವರ ಕೃಪೆ ನಮ್ಮ ಮೇಲೆ ಇರಲಿ. ಇನ್ನು ಹೆಚ್ಚೆಚ್ಚಾಗಿ ನಾವು ಆಹಾರವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಫೇತ್ ಅಂಡ್ ಸ್ಪಿರಿಟ್ ಮಿರಕಲ್ ಇಷ್ಟೆಲ್ಲ ಯೌವನಸ್ ಮಕ್ಕಳು ಬಹಳಷ್ಟು ಶ್ರಮ ಪಡ್ತಿದ್ದಾರೆ. ಇಲ್ಲಿ ನೋಡ್ರಿ ಸಿಸ್ಟರ್ ಸಹ ನೋಡ್ರಿ ನಮ್ಗೆಲ್ಲ ಹೆಲ್ಪ್ ಮಾಡತ್ತಾರೆ. ಬರ್ರಿ ನೋಡಿ ಸಿಸ್ಟರ್ ನೋಡ್ರಿ ಬಹಳ ಹೆಲ್ಪ್ ಮಾಡತ್ತಾರ. ಸಿಸ್ಟರ್ ಏನ್ ಅನ್ಸುತ್ತೆ ನಿಮಗೆ ಇದ್ರ ಬಗ್ಗೆ? ತುಂಬಾ ಖುಷಿ ಆಗ್ತಿದೆ. ಇಲ್ಲಿ ಬರ್ರಿ ಮುಂದ್ ಬರ್ರಿ. ಹಾ, ಯಾಕಂದ್ರೆ ಎಲ್ಲರಿಗೆ ದಾನ ಮಾಡಲಿಕ್ಕೆ ಮೊದಲು ದೇವ್ರ ವಾಕ್ಯ ಹೇಳುತ್ತೆ. ಇವತ್ತು ನಾವು ಅದೊಂದು ಸಣ್ಣ ಕೆಲಸವನ್ನ ದೇವ್ರು ಕೊಟ್ಟಿದ್ರಲ್ಲಿ ಸ್ವಲ್ಪವನ್ನ ಕೆಲಸವನ್ನ ಮಾಡ್ತಿದ್ದೀವಿ. ಸೊ ದೇವ್ರ ಕಳಿಸಿದ ನಾವು ಸ್ತೋತ್ರ ಆಗ್ತೀವಿ. ಅನ್ನ ಮಾಡ್ಕೋಬೇಕು. ಈಗ ನೀವು ಇದು ಮಾಡೋದು ಕಲ್ಪರ ಒಂದು ಹೋಟೆಲ್ ಹಾಕಿ ನಾವೆಲ್ಲ ಕಲ್ತಿ ಎಲ್ಲರೇ ನಾವು ನೀವು ಎಲ್ಲ ಕಲ್ತು ಹೋಟೆಲ್ ಹಾಕಿ ನಾವು ಹೊಸದೈತೆ ಇವಾಗ ನೋಡ್ರಿ ನಮ್ಮ ಸಭಾ ಪಾಲಕರು ಅವ್ರ ಮಕ್ಕದ ಮೇಲೆ ಇರುವಂಥ ಖುಷಿ, ಆ್ಯಕ್ಚುಲಿ ನೋಡ್ರಿ ಅವರಲ್ಲಿರುವಂಥ ಸಂತೋಷ, ಇದೆಲ್ಲ ನಾವೆಲ್ಲ ಕೆಲಸ ಮಾಡ್ಬೇಕಂದ್ರೆ ಇವರೆಲ್ಲ ನಮಗೆಲ್ಲ ಇನ್ಸ್ಪಿರೇಷನ್ ಆಗಿದೆ. ಭಾಷೆ ಹೆಂಗೆ ಅನಿಸ್ತದ್ರಿ? ಥ್ಯಾಂಕ್ಸ್ ಮೇಲೆ ಉಂಟು ಊಟದು ತುಂಬ ತುಂಬ ಚೆನ್ನಾಗಿದೆ. సిస్టమ్ సూపర్. అధ్యక్షరే ఉపాస ప్రార్థనలో అనేక బిడ్డలు మాకు మంచిగా నడిపిస్తుంది దేవుడు. ఆ సేవలు గొప్పగా వాడుకొని మాకు ఇంకా అనేక బిడ్డలకు అన్నదానం చేయాలి. ఇప్పుడు కొందరికి చేస్తున్నాము ముంగడికి అట్టే మాసరితే చేయాలి అనేక బిడ్డలు. ಅದೇ ಉಪಾಧ್ಯಕ್ಷರೇ, ನಿಮ್ಮಿಂದ ಅನಿಸಿಕೆ ಏನಾದರೂ ಇದ್ರೆ? ಭಾಳ ಖುಷಿ ಅನಿಸುತ್ತೆ. ಮತ್ತೆ ಏನು ದೇವ್ರ ಸೇವೆದಾಗ ಇನ್ನ ಹೆಚ್ಚು ಅಣ್ಣ ಇನ್ನೈತಿಗೆ ಡಬಲ್ ಮಾಡ್ಬೇಕು ಅನ್ಸತ್ತದಲ್ಲ. ನೋಡ್ರಿ ಅಣ್ಣ, ದೇವ್ರ ಚಿತ್ತ ಐತಂದ್ರೆ ನಿಮ್ದೆಲ್ಲ ಪ್ರಾರ್ಥನೆ ಇರಲಿ. ನಮ್ದು ಸೇವೆ ನಮ್ಮ ಸಭೆ ವತಿಯಿಂದ ನಾವು ಇನ್ನೂ ಹೆಚ್ಚೆಚ್ಚು ಜನಗಳಿಗೆಲ್ಲ ಊಟ ಹಂಚುವಂಥ ಕಾರ್ಯ ಇನ್ನೂ ನಾವು ಮುಂದುವರ್ಸೋಣ. ಓಕೆನಾ ಶಾಮಣ್ಣ, ನಿಮ್ಗೆ ಹೆಂಗೆ ಅನ್ಸತ್ತದ? ಹಾಂ, ಮತ್ತೆಲ್ಲ ಹೆಂಗೆ ಮುಂದೆ ಮಾಡೋಕೆ ಇಷ್ಟ ಅದನ್ನ ಇದೇ ರೀತಿಯಾಗಿ. ಹಾಂ ನೋಡ್ರಿ, ಎಲ್ಲ ದೇವ್ರ ಕೃಪೆಯಿಂದ ಇನ್ನೂ ಭಾಳಷ್ಟು ಜನರಿಗೆ ನಮ್ದೆಲ್ಲ ಸಭೆ ಹೊತ್ತಿಂದ ಊಟ ಹೋಗಬೇಕು. ಭಾಳಷ್ಟು ಹಸಿದ ಹೊಟ್ಟೆಗಳು ತುಂಬಲ್ಪಡ್ಬೇಕ್ರಿ. ಓಕೆನಾ? ಪ್ರೈಸ್ ಲಾರ್ಡ್. ಇವಾಗ ರೆಡಿಯಾಗಿರುವಂಥ ಆಹಾರವು ಅಧ್ಯಕ್ಷರು ಮತ್ತು ಮಹೇಶ್, ಶಾಮಣ್ಣ, ಯೋಹಾನ್ ಮತ್ತಿನ ಶಾಮಣ್ಣ ಎಲ್ಲ ಕಲಿತು ಆಹಾರ ಪ್ಯಾಕ್ ಮಾಡತ್ತಾರ. ಬಿಸಿ ಬಿಸಿ ಊಟ ಪ್ಯಾಕಿಂಗ್ ಮಾಡತ್ತಾರ. ಆಲ್ರೆಡಿ ಕೈಗಳು ಸುಂಡದಿದ್ವು ಅಲ್ಲಿ, ಅದನ್ನು ಒಳ್ಳೆ ರೀತಿಯಿಂದ ಪ್ಯಾಕಿಂಗ್ ಮಾಡತ್ತಾರ. ಆಮೇಲೆ ಅವನಸ್ ಮಕ್ಕಳು ಪೀಪಲ್ ಆಫ್ ಗಾಡ್, ನನ್ನ ಪ್ರೀತಿಯ ದೇವಜನರೇ, ಕರ್ತನ ವಾಕ್ಯ ಹೀಗೆ ಹೇಳ್ತದೆ, ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಸೈತಾನನ ಸಕಲ ಕಾರ್ಯಗಳನ್ನ ಜಯಿಸಿದರೆಂಬುದಾಗಿ. ಈ ಸಮಯದಲ್ಲಿ ಪರಲೋಕವೇ, ಅದರಲ್ಲಿ ವಾಸ ಮಾಡುವ ಸಕಲ ಜನರೇ, ಈ ಸಮಯದಲ್ಲಿ ಎಲ್ಲರೂ ಸಂತೋಷವುಳ್ಳವರಾಗಿ ಕರ್ತನ ನಾಮದಿಂದ, ಆತನ ರಕ್ತದಿಂದ ಸಕಲ ಸೈತಾನನ ಕಾರ್ಯಗಳನ್ನು ಜಯಿಸೋಣ. ಬನ್ರಿ, ಹಾಡನ ಆಡ್ತ ದೇವ ನಾಮವನ್ನು ಘನಪಡಿಸೋಣ. ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ, ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ, ಯೇಸು ಯೇಸು ನಾಮದಲ್ಲಿ ಜಯವು ಜಯ ನಮಗೆ, ಯೇಸು ಯೇಸು ರಕ್ತದಲ್ಲಿ ಬಿಡುಗಡೆ ನಮಗೆ. ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಕೈಯಲ್ಲಿ, ಯೇಸು ನಾಮ ನನ್ನ ಬಾಯಲ್ಲಿ ಹೇಳುವಾಗ ಜಯವು ಬಾಳಲಿ. ಬೋಲ ಜೈ 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 ಯೇಸು ನಾಮದಲ್ಲಿ, ಬೋಲ ಜೈ 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 ಯೇಸು ರಕ್ತದಲ್ಲಿ, ಬೋಲ ಜೈ 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 ಯೇಸು ನಾಮದಲ್ಲಿ, ಬೋಲ ಜೈ 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 ಯೇಸು ರಕ್ತದಲ್ಲಿ.
ಬೆಂಕಿಯ ಬಲವು ನನ್ನನ್ನು ದಹಿಸಲು ಯೇಸು ಬಿಡಲಿಲ್ಲ. ಸಿಂಹದ ಬಾಯಿಂದ ನನ್ನನ್ನು ತಪ್ಪಿಸಿದ ಯೇಸು ತಪ್ಪಿಸಿದ. ಬೆಂಕಿಯ ಬಲವು ನನ್ನನ್ನು ದಹಿಸಲು ಯೇಸು ಬಿಡಲಿಲ್ಲ. ಸಿಂಹದ ಬಾಯಿಂದ ನನ್ನನ್ನು ತಪ್ಪಿಸಿದ ಯೇಸು ತಪ್ಪಿಸಿದ. ಕಷ್ಟಗಳು ಎದುರು ಬಂದರು ಯೆಹೋವ ಈರೇ ನನ್ನ ನಡೆಸುವ. ಸೋಲುವ ಸಮಯ ಬಂದರು ಯೆಹೋವ ನಿಸ್ಸಿ ಜಯವ ಕೊಡುವನು. ಬೋಲ ಜೈ 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 ಯೇಸು ನಾಮದಲ್ಲಿ. ಬೋಲೋ ಜೈ 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 ಯೇಸು ರಕ್ತದಲ್ಲಿ. ಬೋಲೋ ಜೈ 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 ಯೇಸು ನಾಮದಲ್ಲಿ. ಬೋಲೋ ಜೈ 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 ಯೇಸು ರಕ್ತದಲ್ಲಿ. ಕುಂಟನು ನಡೆದದ್ದು ಯೇಸುವೆ ನಿನ್ನ ನಾಮದಿಂದ. ಸಕಲ ಪಾಪವು ನೀಗುವುದು ಯೇಸುವೆ ನಿನ್ನ ರಕ್ತದಿಂದ. ಹುಟ್ಟು ಕುಂಟನು ನಡೆದದ್ದು ಯೇಸುವೆ ನಿನ್ನ ನಾಮದಿಂದ. ಸಕಲ ಪಾಪವು ನೀಗುವುದು ಯೇಸುವೆ ನಿನ್ನ ರಕ್ತದಿಂದ. ಯೇಸುವೆ ನಿನ್ನ ಗಾಯದಿಂದ ಗುಣವಾದೇನಾ